ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಕಟ್ಟಿಮನಿ. ಇವತ್ತು ನಮ್ಮ ನಿರೀಕ್ಷೆಗೆ ಮೀರಿ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ, ನಮ್ಮ ಡಿಗ್ರಿ ಎಕ್ಸಾಮು ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳು 23ರಿಂದ ಸ್ಟಾರ್ಟ್ ಆಗೋ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ಸಡನ್ನಾಗಿ ಫಿಕ್ಸ್ ಆಗಿದ್ದರಿಂದ ನಾವು ಇವತ್ತು 23 ತಾರೀಕು ಹಿಸ್ಟ್ರಿದ ಫಸ್ಟ್ ಎಕ್ಸಾಮ್ ಐತಿ, ಕರ್ನಾಟಕ ಏಕೀಕರಣದ ಒಂದು ಕುರಿತು. ಅದ್ರ ಬಗ್ಗೆ ಎಕ್ಸಾಮ್ ಬರೆಯೋಕೆ ಎಲ್ಲ ರೆಡಿಯಾಗಿ ಹೊಂಟೀವಿ. ಇವನು ನಮ್ಮ ಸಂತೋಷ, ಇವನ ಬಸನಗೌಡ, ಮೈಕಲ್ ಅಲಿಯಾಸ್ ಮಂಜು, ಎಲ್ಲ ರೆಡಿಯಾಗಿ ಹೊಂಟೀವಿ. ಒಂದು ವಿಚಿತ್ರ ಏನಪ್ಪ ಅಂದ್ರೆ, ನಾವು ಈ ಥರ ಎಕ್ಸಾಮ್ ಸೆಟ್ ಹಾಕೋ ಅಂತ ಅಂದ್ಕೊಂಡಿರಲಿಲ್ಲ. ಇವು ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಸ್ಟ್ರಿ ಯಾರು ಮಾಡಿರ್ತಾರೆ ಅವ್ರದ್ದು ಎಕ್ಸಾಮು ಇದೇ ತಿಂಗಳು 31ಕ್ಕೆ ಮುಗಿತವೆ. ನಮ್ಮ ಎಲ್ಲ ಮುಂದಿನ ತಿಂಗಳು 25ಕ್ಕೆ ಮುಗಿದ್ರೆ ಅವ್ರು ಇದೇ ತಿಂಗಳು 31ಕ್ಕೆ ಮುಗಿತೇವೆ. ಪಾಪ ಏನು ಮಾಡೋಕ್ಕಾಗಲ್ಲ, ಅದೃಷ್ಟ ಅನ್ಬೇಕು ದುರಾದೃಷ್ಟ ಅನ್ಬೇಕು, ಮುಗಿತಾವೆ. ಅದಕ್ಕೆ ಒಂದು ಬೇಜಾರು ವಿಷಯ ಏನಂದ್ರೆ, ಜಲ್ದಿನ ಅವ್ರ ಎಕ್ಸಾಮ್ ಮುಗಿತು ಅನ್ನೋದು ಒಂದು. ಅದ್ರ ಜೊತೆಗೆ ಮುಗಿದ ತಕ್ಷಣ ನನ್ನ ಮಕ್ಕಳು ಬ್ಯಾಗ್ ಹಾಕೊಂಡು ಊರ ಕಡೆ ಹೋಗ್ತೀವಿ ಅಂತ ಅನ್ನಕತ್ತಾರ. ಅದೊಂದು ವಿಚಾರ ಭಾಳ ಬೇಜಾರಾಗತ್ತೆ. ಆದರೂ ಎಕ್ಸಾಮ್ ಬರೋಕೆ ಹೋಗ್ಬೇಕಲ್ಲ, ಹೊಂಟಿವಿ. ಆದರೂ ಗಡ್ಡ ತೋರಿಸ್ಕೋಬೇಕಲ್ಲ. अच्छा ठीक है. ಮೇಡಮ್ ರೀ ಏನಂತೀರ? ಇದ್ರೆ ಬ್ಯಾಕ್ ಇರೋದನ ಚೀಲ ಟಾಪರ್ ಬಂದಲ್ಲಿ ಕೈ ತಿಕ್ಕೋ ಹಿಂಗ ಅದು ಬರ್ಲದ ಎರಡು ಕೈ ತಗೊಂಡು ಹಿಂಗೆ ಉಜ್ಜಿ ಬಿಡಿ ಕುಚ್ಕೆ ಮೈಗೆ. ಇದು ಉಪೇಂದ್ರ ಫಿಲ್ಮ್ನಾಗ ಏರ್ ಸರ್ತಿ ಕುಷ್ಠರೋಗ ಬಂದು ಮಾಡತ್ತಾರ ಹಂಗ ಜಾಕ ಮಾಡೋದು ಸಗೊಂದ ಸೂಪರ್ ಸುಗಂಧ ಪರಿಮಳವನ್ನು ಬೀರುತ್ತಿರುವ ಸುರೇಶ್ ರಂಗಾನಿ ಅವರು ಸುರೇಶ್ ರಂಗಾನಿ ಅವರ ಒಂದು ತುಪಾನಿ ಕೇಸ್ ಮಾಡಿ ಎಕ್ಸಾಮ್ ಬರೆಯಕ್ಕೆ ಹೊಂಟಾರ. ಆದ್ರೆ ಅವ್ರಿಗೆ ಧೈರ್ಯ ಹೇಳ್ಬೇಕು, ನಾವು ಮೀಟರ್ ಬೇಕು ಅದಕ್ಕೆಲ್ಲ ಬರೆಯಕ. ಅವ್ರಿಗೆ ಬಹಳ ಅನಿಸ್ತೈತಿ ಹುಡುಗಿ ಸವಸ ಮಾಡಿ. ಅಷ್ಟೇ ಅವನ್ನೆಲ್ಲ ಕಟ್ ಮಾಡ್ತೀವಿ. ಹಂಗನ್ಬಾರ್ದಲ್ಲಿ ನಮ್ಮ ಸಂತೋಷ್ ಅವರು ಹೆಣ್ಮಕ್ಳು ಕಿಟ್ ಇಟ್ಕೊಂಡು ಅಡ್ಡಾಡ್ತಾರ. ಹಿಸ್ಟ್ರಿ ನೋಡ್ಸ್ಲಿ ಅದ ಇದ ನೋಡ್ರಿ. ಗೊತ್ತೈತಲ್ಲ ಕರ್ನಾಟಕ ಸ್ವಾತಂತ್ರ್ಯ ಮತ್ತು ಏಕೀಕರಣ, ಇದನ್ನ ಬರೆಯಕ್ಕೆ ಹೊಂಟಿವಿ ನಾವು. ನಮ್ದು ಹಣೆ ಬರ್ಸಾಜಿಲ್ಲ. ಏನು ಕೇಳ್ತೀರಿ, ನಮ್ದು ಯೂನಿವರ್ಸಿಟಿ ಏನು ಹೇಳ್ಬೇಕು ನಾವಪ್ಪ. ಇಂಥ ವಿಷಮ ಪರಿಸ್ಥಿತಿ ಒಳಗೂ ಎಕ್ಸಾಮ್ ಬರೆಯಕ್ಕೆ ಹೊಂಟಿವಿ ನಾವು. ಲಕ್ಕಿ ಪೆನ್ ತಾನ ಬರ್ಸುತ್ತದ ನೋಡ ಇದು ಎಲ್ಲಾರ ಹುಡುಗಿ ಒಂದು ಬೀಳುದಿಲ್ಲ. 10 ರೂಪಾಯಿ ಪೌಡರ್ ಮಹತ್ವ. ಪೌಡರ್ 10 ಮಂದಿ ಬಿದ್ದಾರ ಕಾಪಿ ಚೀಟಿ ತೊಂದ್ರೆ ಇಲ್ಲ ಭಾಳ ಬೆಳ ಹೋಗ್ಬೇಕು ನಾವು. ಎಷ್ಟು ತೊಂದ್ರೆ ಕಾಪಿ ಚೀಟಿ? ಕಾಪಿ ಚೀಟಿದ ಬ್ಯಾಗ್ ಬಿಡ್ಲಿ. ಲಾಸ್ಟ್ ಎಕ್ಸಾಮು ಮತ್ತು ಅಲ್ಲ, ಇದು 4th ಸೆಮ್ ಇಂಗ್ಲೀಷ್ ಬ್ಯಾಕ್ ಐತಲ್ಲ. ಬ್ಯಾಕ್ ಐತೆನಾ? ಬ್ಯಾಕ್ ಇದ್ದಾರೆ ಬಿಡು. ಆಸೆಪುನ್ ಪ್ಯಾನ್ ಇಲ್ಲೋ? ಐದು ವರೆ ಎಕ್ಸಾಮ್ ಮಾಡಿ ಕೊಡ್ತಾನೆ ಇಲ್ಲ ಅಂತ ನಿಂದ ಕೊಡು. ನಂದೇನು ಕೊಡ್ಲಿ ಅಣ್ಣ, ನಂದ. ಇವತ್ತು ನಮ್ದು ಲಾಸ್ಟ್ ಸೆಮ್ಮಿನ ಫಸ್ಟ್ ಎಕ್ಸಾಮ್ ಹಿಸ್ಟ್ರಿ ಐತಿ. ಎಲ್ಲರೂ ಫ್ರೆಂಡ್ಸ್ ಹಾಲ್ ಟಿಕೆಟ್ ತೊಗೊಂಡ್ರೆ ನೋಡ್ಬೇಕು. ಫ್ರೆಂಡ್ಸ್ ಹಾಲ್ ಟಿಕೆಟ್ ತೊಗೊಂಡ್ರಿಲ್ವ? ತೊಗೊಂಡಿಲ್ಲ ಐತಲ್ಲ. ನಿಮ್ದು
ಬಕೆಟ್ನಾಗ ಎತ್ತೀನಿ ಎಲ್ಲ ತೊಳೆದು ಸೈ ಕಾಟ್ನಾಗ ಎತ್ತಿದ್ದು ಹರ್ದೈತಿಲ್ಲೇ ಬಕೆಟ್ನಾಗ ಯಾಕೆ ಅಂತ ಹೋಗಿದ್ರಪ್ಪ ಸರ್? ಅದು ತೊಗೊಂಬಂದು ಮಾಡಿ ಚಂಡಿ ಇಟ್ಬಿಟ್ಟಿದ್ದೆ ಅಲ್ಲ ಹೊಲಸಾಗಿತ್ತು ಎದ್ದು ನೆನಕಿಟ್ಟಿದ್ದೇನೆ. ನೋಡಿ ಇಲ್ಲ ಕಾಣ್ತಾ ಇದೆಯಾ? ಕಾಣಕ್ಕಿಲ್ಲ ಆಗೈತೆ. ಬಿಬಿ ಮಂಜು ಅಲಿಯಾಸ್ ಮಂಜು ಪಾಟೀಲ್. ಬೈಕಾಲ್. ಮಂಜು ಪಾಟೀಲ್. ಲೆಟ್ಸ್ ಗೋ ಎಕ್ಸಾಮ್ ರಿಟರ್ನ್ ಬಾಲ್ ಹಾಲ್. ಓಕೆ ಫ್ರೆಂಡ್ಸ್, ಮತ್ತು ಕಾಲೇಜ್ನೇ ಭೇಟಿ ಹಾಕಿನಿ. ಲೆಟ್ಸ್ ಕಮ್ ಟು ದ ಕಾಲೇಜ್. ಇದ ನೋಡ್ರಿ ನಮ್ಮ ಕಾಲೇಜ್. ನಂತರ ನಾವು ಎಕ್ಸಾಮ್ ಹಾಲಿಗೆ ಹೋದ್ವಿ. ಎಲ್ಲರಿಗೂ ತಿಳಿಯಪಡಿಸುವುದೇನಂದ್ರ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹೊಂದಿರೋ ಉದ್ದೇಶ ಡಿಗ್ರಿ ಪಾಸ್ ಆಗೋದ ಅಷ್ಟ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂದ್ರ ನೀ ಏನ್ ಹೇಳ್ತೀಯಪ್ಪ? ಹಾ, ರಾಷ್ಟ್ರೀಯ DSC ಎಕ್ಸಾಮ್ ಇದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಎಕ್ಸಾಮ್ ಬರೀತೀವಿ. ದುಃಖದ ಸಂಗತಿ ಏನಂದ್ರೆ ಇವತ್ತು ಈ ಎಕ್ಸಾಮ್ ಸೆಂಟ್ರಿಗೆ ಚೀಫ್ ಸ್ಪಾಯ್ಡ್ ಆಗಿ ನಮ್ಮ ನಾಗನವ್ರು ಬರ್ತಾರೆ ಅಂತಿದ್ದಾರೆ, ನಾಗನವ್ರು ಸರ್ ಬರ್ತಾರೆ ಅಂತಿದ್ದಾರೆ. ಅದೇ ಒಂಥರ ದುಃಖದ ಸಂಗತಿ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಓದ್ಕೊಂಡು ಬಂದಿದ್ದೀವಿ, ಪ್ರಯತ್ನ ಮಾಡೋಣ ಇಷ್ಟೇ. ಪಂಗಿ ನೋಡ್ಬೇಕು ಅಷ್ಟು ಅಲ್ಲೇ ಹೋಗೋಣ, ಬರ್ತೀನಿ. ನನ್ನ ಫಸ್ಟ್ ಎಕ್ಸಾಮ್ ರೂಮ್ ನಂಬರ್ 7 ಆಗಿತ್ತು. ಅಲ್ಲಿಗೆ ಹೋಗಿ ಸೀಟ್ ನಂಬರ್ ನೋಡ್ಕೊಂಬಂದೆ. ಇವತ್ತಿನ ದಿನ ಆಗಸ್ಟ್ 23 ಇಂದ ಆಗಸ್ಟ್ 23 ಅಷ್ಟೇ 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 ಸಾಕು. ಏನಂತೀರಾ? ಹೇಳ್ರಪ್ಪ. ಮಾಮಾ ಅಡೆ ಫಸ್ಟ್ ಎಕ್ಸಾಮ್ ಭಾಳ ಚಲೋ ಆಯ್ತು ನೋಡ್ರಿ. ಅದ ಖುಷಿಗೆ ನಾನು ನನ್ನ ಗೌರ್ಮೆಂಟ್ ಕಾಲೇಜ್ ದೋಸ್ತರು ಬಸ್ ಸ್ಟ್ಯಾಂಡ್ ಹತ್ರ ಹೋಯ್ಕಾಟ ಅಲ್ಲಿ ಒಂದು ಅಂಗಡಿ ಒಳಗೆ ಗೊಂಜಾಳ ತೊಗೊಂಡು ತಿನ್ಕೊಂತ ಹಾಸ್ಟೆಲ್ ಕಡೆ ಹೋದ್ವಿ. ನನ್ನ ಫೋಕಸ್ ಮಾಡು. अच्छा ठीक है. ನನ್ನ ಕಾಲು ಸ್ವಲ್ಪ ಸೀದಾ ಇರಲಿ. ಇವತ್ತು 2ನೇ ಎಕ್ಸಾಮ್ ಆಯ್ತು ನೋಡ್ರಿ. ನಮ್ದು ಹಿಸ್ಟ್ರಿ ಇದೆ. ಪೇಪರ್ ಯಾವುದಪ್ಪ ಅಂದ್ರೆ ಕಂಟೆಂಪರರಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತೇಳಿ, ಸಮಕಾಲೀನ ಭಾರತ ಇತಿಹಾಸ. ಇವತ್ತು ಡೇಟ್ 26. ಎಲ್ಲ ರೆಡಿಯಾಗಿ ಹೊಂಟೀವಿ. ನಮ್ಮ ಜೊತೆ ನಮ್ಮ ಕವಿಗಳದಾರ. ನಮಸ್ಕಾರ ಹೇಳ್ರಿ. ನಮಸ್ಕಾರ ದೊಡ್ಡ ಮಂದಿ ನಮಸ್ಕಾರಪ್ಪ ಶಾಣೆ ಮಂದಿಗೆ. ಬ್ಲಾಕ್ ಒಂದು ಚೇಂಜ್ ಆಗಿಬಿಟ್ಟು ಅಂತ ಮೆಸೇಜ್ ಬಂತೀನಿ. ಈಗ ಮೊನ್ನೆ ಸಲ ಬ್ಲಾಕ್ನಾಗ ಎಲ್ಲರೂ ಒಂದೊಂದು ರೂಮಿಗೆ 25 ಜನ ಇದ್ವಿ. ಇವಾಗ ಫಂಕ್ಷನ್ ಅಲ್ಲಿ ಹಾಕ್ಯಾರಂತ. ಇವತ್ತೇನು ವಿಧಿ ಆಟ ಹೆಂಗೈತೆ ಅಂತ ಗೊತ್ತಿಲ್ಲ. ವಿಧಿ ಆಟ ಬಲ್ಲವರು ಯಾರು? ವಿಧಿ ಆಟ ಬಲ್ಲವ್ರು ಯಾರು? ದುರಂತದೊಳಗೆ ವಿಧಿ ಆಟ ಬಲ್ಲವರು ಯಾರು? ಎಕ್ಸಾಮ್ ಎಂಬ ದುರಂತದೊಳಗೆ ಆಡಿಸುವ ಸೂತ್ರಧಾರಿ ಅಂತ ಪಾತ್ರಧಾರಿಗಳನ್ನು ಆಡಲೇಬೇಕಯ್ಯ. ಖಡ್ಗ ಎಂಬ ಒಂದು ಏನಂದ್ರೆ ಫಂಕ್ಷನ್ ಅಲ್ಲಿ ಹಾಕಿದ್ರೆ ಅಂದ್ರೆ ಭಾಳ ಸಮಸ್ಯೆ ಆಗುತ್ತೆ. ಇಬ್ಬರು ಸೂಪರ್ವೈಸರ್ ಬರ್ತಾರೆ, ಒಬ್ಬರು ಸ್ಟ್ರಿಕ್ಟ್, ಒಬ್ಬರು ಲೂಸ್ ಇದ್ರೆ ಭಾಳ ಸಮಸ್ಯೆ ಆಗುತ್ತೆ. ಹಂಗಾಗಿ ಇಲ್ಲೇ ಒಂದು ದಿವ್ಸ ಮಂದಿ ಹೊಂಟಾರ ನೋಡಿ. ಇವರು ಸರ್ದಾರ್ ವಲ್ಲಭಾಯ್ ಪಟೇಲ ಇವತ್ತು ಫುಲ್ ಅವಂದಾನ ಭಾರತ ಕಂಡು ಧಿಮತ್ ನಾಯಕವ. ಅಕ್ಟೋಬರ್ 1775 ಗುಜರಾತ್ ನಾಡಿ ಒಳಗೆ ಜನಿಸ್ತಾನವ. ಅವ್ ನೋಡಿದ್ರೆ ಚೈತನ್ಯ ಬರ್ಬೇಕು ನಮ್ಗೆ. ಅಗ್ರಿ ಸಿಸ್ಟಮ್ ಗೋವಿಂದರಾಜ್ ಬೆಳಕಿ ಅಂತ ಅಲ್ಲ, ಗೋವಿಂದರಾಜ್ ಬೆಳಕಿ ಅಂತ ಗಣಕೋನವಾಡಿ ಗ್ರಾಮಕ್ಕೆ ಒಂದು ದೊಡ್ಡ ಕೀರ್ತಿ. ಅವಳೂರು ಜಾತ್ರೆ ಮೀನಿಡೆ ಒಂದು
ಹಳ್ಳೂರು ಜಾತ್ರೆ ಮೀನು ಹಿಡಿತಾರೆ ಅಂತ ಈಗ ಪ್ರಿನ್ಸಿಪಲ್ ಹೊಂಟಾರೆ. ಕಾಲೇಜ್ನಾಗ ಬಂದ್ವಿ ಮಾಡೋದು ಜೈ ಜೈ ಕರ್ನಾಟಕ ಎಕ್ಸಾಮ್ ಅದಾವ ಟೀಕೆ ಜೈ ಹಿಂದ್ ಭಾರತ್ ಬಂದ್. ಏನು ಹೇಳಿ ಅದನ್ನ ಮಾಡಿ ತೋರಿಸ್ ನಾನು ಆಶಾ ಪಮ್ಯ ಬರೋದನ ಪಮ್ಯಾಗ ಫುಲ್ ಕೊಂಚಾಟಿಗೆ ಫುಲ್ ಟಾರ್ಚೆಟ್ ಕೊಟ್ಬಿಟ್ಟಿದ್ರಿ ಪಮ್ಯಾನ ಉಡಾಳ ಸುಳೆ ಮಗದನ್ ರೀ. ಈಗೆಲ್ಲ ಮುಂದೆ ಪೊಲಿಟಿಕಲ್ ಎಕ್ಸಾಮ್ ಟೈಟ್ ಮಾಡ್ರೆ ನಿಂತು ಒಯ್ಕೊತಾರೆ ಅವರು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ ರೀ. ಜೈ ಹಿಂದ್ ಭಾರತ್ ಬಂದು. ಅಲ್ಲ ಏನು ಸಾಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ನಾನು. ಓಕೆ, ನೆಕ್ಸ್ಟ್ ಎಕ್ಸಾಮ್ 29ಕ್ಕೆ ಐತಿ. ಮತ್ತು ಅವತ್ತು 28ಕ್ಕೆ 28ಕ್ಕೆ ಐತಿ. ಒಂದು 29ಕ್ಕೆ ಹಿಸ್ಟ್ರಿ ಐತಿ. ಅವತ್ತು ಲಾಸ್ಟ್ ಹಿಸ್ಟ್ರಿ ಪೇಪರ್. ಅವತ್ತು ಭೇಟಿ ಅಕ್ಷರ ಕ್ರಾಂತಿ ಮುಗಿಸ್ಬಿಡೋದು ಅವತ್ತು. ಅಕ್ಷರ ಕ್ರಾಂತಿ. ಇವತ್ತು ಹಸಿರು ಕ್ರಾಂತಿ, ನಂತರ ಅಕ್ಷರ ಕ್ರಾಂತಿ ಎಂತ ಅದು ಯುರೋಪಿಯನ್ ಇತಿಹಾಸ ಪೇಪರ್ ಐತಿ. ಭಾಳ ಟಫ್ ಏನಿಲ್ಲ, ಈಸಿ ಐತಿ. ಆದರೆ ಟಪ್ ಅನ್ಬೇಕಾಗುತ್ತೆ ಅವನು. ಯಾಕಂದ್ರೆ ಹಿಟ್ಲರ್ ಪಟ್ಲರ್ ಬರ್ತಾರಲ್ಲ ಅವರು ಭಾಳ ಮಕ್ಕಳು ಸಾಯ್ಬಿಡ್ತಾರೆ ಅವರು ಕೋಣೆಗೆ ಹಾಕಿ. ನಮ್ಮನ್ನು ಸಾಯ್ಬಿಡಿದ್ರೆ ದೊಡ್ಡದಲ್ಲ ಅವಾಗ. ಎಷ್ಟೋ 1000 ಮಂದಿ ಸಾಯ್ಬಿಡಿದಾರೆ ಅವರು. ಅದಲ್ಲ ನಮ್ಮನ್ನು ಸಾಯ್ ಹೊಡಿತಾರೆ ಅವರು. ನಮ್ಮನ್ನು ಸಾಯ್ ಹೊಡಿತಾರೆ. ಹಂಗಾಗಿ ನಾವು ಸಾಯ್ಬಾರ್ದು. ಅವತ್ತಿಗೆ 29ಕ್ಕೆ ಭೇಟಿ ಹಾಕೀನಿ. ವೆಲ್ಕಮ್ ಬ್ಯಾಕ್. ಇವತ್ತು 29 ಡೇಟ್ ಹಿಸ್ಟ್ರಿ ಕೊನೆ ಎಕ್ಸಾಮು. ಒಂದು ವಿಷಯ ಏನಪ್ಪ ಅಂದ್ರೆ ಭಾಳಷ್ಟು ಜನ ನಾವು ಡಿಗ್ರಿ ಕಾಲೇಜ್ ಒಳಗೆ ಹಿಸ್ಟ್ರಿನ ಜಾಸ್ತಿ ಜನ ಆಪ್ಷನಲ್ ತೊಗೊಂಡಿರ್ತಾರೆ. ಅಂದ್ರೆ ಈ ಪೇಪರಿಗೆ ನಾವು ನಮ್ಮ ಕಾಲೇಜೊಳಗೆ 120-130 ಸ್ಟ್ರೆಂತ್ ಐತಿ. ಅದ್ರೊಳಗೆ ಒಂದು 80+ ಜನ ನಾವು ಹಿಸ್ಟ್ರಿ ಮಾಡಿವಿ. ಆಲ್ಮೋಸ್ಟ್ ಭಾಳ ಜನ ಕೊಡೋದು ಅಂದ್ರೆ ಹಿಸ್ಟ್ರಿ ಪೇಪರಿಗೆ. ಈ ಪೇಪರ್ ಮುಗಿದ ನಂತರ ಭಾಳ ಜನ ಹೊಳ್ಳಿ ನಮಗೆ ಸಿಗಲ್ಲ. ಇವತ್ತು ಸಿಗ್ತಾರೆ. ನೆಕ್ಸ್ಟ್ ಪೇಪರ್ ಅವ್ರವ್ರ ಇಂಡಿವಿಜುವಲ್ ಪೇಪರ್ಸ್ ಬೇರೆ ಬೇರೆ ಇರ್ತಾವಲ್ಲ ಆಪ್ಷನಲ್, ಹಂಗಾಗಿ ಹೊಡೆದು ಬಿಡ್ತಾರೆ. ಫಸ್ಟ್ ಭಾಳ ಜನ ಬಂದಾರೆ. ಇವ ನಮ್ಮ ಭೀಮಶೇಖರ್ ರಾವ್, ಇವ ನಮ್ಮ ಬಂದೇಗಿದ್ದ ಬರ್ತಾರೆ ಬಾಯ್ ಒಂದು ವಿಡಿಯೋ ಮಾಡಿ. ಇವ ಬರ್ತಾರೆ ಬಾಯ್ ಬೇಕಿರಪ್ಪ ಕುಕ್ಕು ಬಾಯ್ ವಿಡಿಯೋ ಮಾಡಿ ಒಂದು ಅಣ್ಣ ಬಾರೋ ಇಲ್ಲಿ ಸಮಸ್ಯೆ ಭಾಳ ಆಗತ್ತೆ ಹಿಂಗಾರ. ಏನು ನೋಡ್ರಿ, ಒಂದು ಬರ್ತ್ಡೇ ಆಯ್ತು ಅಂತ ಬರ್ತಾರೆ ಬಾಯ್ ಐಸ್ ಕೇಕ್ ಆರ್ಡರ್ ಮಾಡಿ ಇವತ್ತು. ಐಸ್ ಕೇಕ ಐಸ್ ಕೇಕ್ ಆಯಸ್ ಕೇಕ್ ಅಲ್ಲ ಐಸ್ ಕೇಕ್. 30 ರೂಪಾಯಿ ಸಿಗುತ್ತೆ. ಏನಂತೀರಿ ಬರ್ತ್ಡೇ ಬಾಯ್ ಎಕ್ಸಾಮ್ ಬಗ್ಗೆ? ಏನಂಬಕ್ಕೆ ಏನೈತ್ರಿ, ಇವತ್ತು ಎಕ್ಸಾಮ್ ಬರ್ಬೇಕು ಅಷ್ಟ. ಲಾಸ್ಟ್ ಎಕ್ಸಾಮ್ ಮಾಡಕತ್ತೀವಿ ಒಂದು ಮುಂದಿನ ಎಕ್ಸಾಮ್ಗೆ ಇವ ಇದ್ರೆ ನಾ ಇರಲ್ಲ, ನಾ ಇದ್ರೆ ಅವ ಇರಲ್ಲ. ಸೈನ್ಸ್ ಇವಾಗ ಕೊಡ್ರಿ, ನಾ ಕೊಡೋದು, ನಾ ಕೊಡ್ರಿ ಇವಾಗ ಕೊಡೋದು. ಹಾಂ, ಇವಾಗ ಕೊಡೋದು ನಾನು ಕೊಡೋದು, ನಾ ಕೊಡೋದು ಇವಾಗ ಕೊಡೋದು ಅಷ್ಟೇ. ಇವ್ರು ರವಿಚಂದ್ರ ಅಂತ ರವಿಚಂದ್ರ ಭಾರಿ ಹುಡುಗಿವ. ಬಾರಿ ಹುಡುಗ. ಅಗ್ದಿ ಸೌಮ್ಯ ಸೌದ ಪುಣ್ಯ ಕೊಟ್ಟಿ ಕತೆ ಒಳಗೆ ಆಕಳ ಹಂಗೈತಿ ಸೇಮ್ ಹಂಗಾಯವ. ಮೇ ಅಂದ್ರೆ ಮೇಯ್ತೇನ ಹಾಲು ಕೊಡೋಲ್ಲ ಮೆಕ್ಕಿ ಬಂತಂದ್ರೆ ವ್ಯಾಗ್ರೌಂಡ್ ಕೈ ತೂತಾಯಿ ಬಿಡ್ತಾನೆ ಬಾಯಿಗೆ. ಅಲ್ಲ ಹಾಲು ಯಾವ ಕೊಟ್ಟಿದ್ದೆ ನಿಂಗೆ? ಹಾಲು ಕೊಡ್ತಾನೆ ಜಾಗ ದಿನ ಚೆಪ್ತಾನವ. ಲಾಸ್ಟ್ನೇ ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಇನ್ನೂ ಅರ್ಧ ಗಂಟೆ ಟೈಮ್ ಐತಿ. ನನ್ನ ಮಕ್ಕಳು ಕಾಣಕತ್ತಿಲ್ಲ. ಯಾಕಂದ್ರೆ ಹಿಸ್ಟ್ರಿ ಎಕ್ಸಾಮ್ ಭಾಳ ಓದಿರ್ತಾರೆ. ಅದಕ್ಕೆ ಎಲ್ಲ ಡಿಲೀಟ್ ಮಾಡಿ ಓದ್ಬಿಡ್ತೀನಿ. ನೀ ಇದು ಒಂದು ಅಲ್ಕಟ್ಟೆ ಅವರು ಮಾಡಿದ ವಿಡಿಯೋಲಿದ್ದ ಎಲ್ಲ ವಿಡಿಯೋಕ್ಕೆ ಬರ್ತದೆ ಗಾಳಿ ಬರ್ತದೆ. ಏನು ಬರ್ತ ಇಂಥವೆಲ್ಲ ಯಾಕೆ ಮಾತಾಡ್ತೀನಿ? ಯಾರು ಫೋನ್ ಅಂತ ಮಾಡಿ ಅದು ಯಾವ್ದಾದ್ರೆ ನಂಗೆ ಏನು ವಿಡಿಯೋ ಯಾವ್ದಾದ್ರಿ ಏನು ನಂಗೇನು ಡೆಲ್ಟ್ ಮಾಡಕ್ಕೆ ಬಂದಿರೋದೇನು? ಡೆಲ್ಟ್ ಮಾಡೋ ಇಲ್ಲಿ ಕಾಣ್ತದಲ್ಲ, ಕಾಣ್ತದ ಇದ್ರೆ ಹೋಯ್ ಬಿಡ್ತೀಯ ಅಷ್ಟೇ. ಇದೆಲ್ಲ ಬೇಕಾ ನಿಂಗೆ? ತೆರೆಗೆ ನೋಡ್ದಂಗೆ ಹೋಯ್ತಾ ಇರಬೇಕು. ನಕ್ರ ಏನಾರ ಮಾಡಿದೆ ಕತ್ತು ಕುಯ್ದಾಕ್ಬಿಡ್ತೀವಿ, ಗೊತ್ತಲ್ಲ? ಫಿಲ್ಟರ್ ನೀರು ಮಬ್ಬಡಿಸಿಂಕಣ ನೀ ಮಾತಾಡಿಸಿ ಅಂತ ಫಿಲ್ಟರ್ ನೀರು ತಂದ್ಲಿ ಓಳ್ಬಾರ್ದ್ಲಿ. ಜಲ ಅಂದ್ರೆ ಏನ್ ಬಿಡಿ ಮಗನ ಅಲ್ಲ, ಜೀವ ಗಂಗೆ ಮಾತಾಡ್ಸ್ಲಿಕ್ಕ ಏನು ಬಾಯಿಗೆ ತುರ್ಗಿನಿ ಕುಡಿಬೇಕಿಲ್ಲ, ಕುಡಿದು ಮಾತಾಡ್ಬೇಕು. ನಿನ್ನ ಚಾ ಗೊತ್ತಿರ್ತೈತಿ, ಬೇಲ್ ಬಿಡ್ತೀವಿ. ಹಂಗೆ ಹಂಗೆ ಬೇಕು ಬರ್ತಾ ಕೊಡಿ. ಇಂಥವ್ರು ಬೇಕಪ್ಪ ನಿಮ್ಮ ಹತ್ರ ಸಂಪನ್ಮೂಲ ವ್ಯಕ್ತಿಗಳು ನೀವು. ಹೆಂಗೆ ಬೇಕು ಬರ್ತೇವೆ? ಕ್ರಿಯಾಶೀಲ ಸಂಪನ್ಮೂಲ ನೀವೆಲ್ಲ. ಕ್ರಿಯಾಶೀಲ ಸಂಪನ್ಮೂಲ ವ್ಯಕ್ತಿಗಳು, ಗೌರವದ ಗಣಿ, ಗೌರವದ ಗಣಿ. ಲಾಸ್ಟ್ನೇ ಎಕ್ಸಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಪ್ರೇಕ್ಷಕರೆಲ್ಲ ಈ ಸುಳೆಮನ್ ಕೊಟ್ಟು ವಿಡಿಯೋ ಮಾಡಿ ನಾಚಿ ಬಂದ ನಮಗೆ ಒಟ್ಟ ಏನು ಹೇಳಲ್ಲ ನಾವು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಒಂದಲ್ಲ ವಿಡಿಯೋ ಎರಡಲ್ಲ, ಗ್ಯಾಲರಿ ಫುಲ್ ಆಗೈತಿ ನಮ್ದು, ಸ್ಟೋರೇಜ್ ಫುಲ್ ಆಗೈತಿ. ಏನು ಸ್ಟೋರೇಜ್ ಫುಲ್? ನಾ ಏನು ಶೇರ್ ಮಾಡ್ಲಿಕ್ಕೆ
ಏನ್ರಿ ಮೀಡಿಯಾ ನಿಮ್ಮ ಮೀಡಿಯಾ ನಾನು ತೋರಿಸ್ಲೇ ಇಲ್ಲ ಅಂತ. ಹಲೋ ಬಸವರಾಜ ಮಾತಾಡೋದು. ಇದೇ ನೋಡಿರಿ ನಮ್ಮ ಹಿಸ್ಟ್ರಿ ಲಾಸ್ಟ್ ಎಕ್ಸಾಮ್ ಹಾಲು. ಇವನು ಸಂತೋಷ. ಬಸ್ಸು ಲಾಸ್ಟ್ ವಿಡಿಯೋ ಮಾಡಲಿ. ನನ್ನ ನಂಬರ್ ಐತೆ ಶಿವ ಶಿವ ಸಮಸ್ಯೆ ಭಾಳ ಓ ಅಣ್ಣ ನೀನೇ ಬಂದಿಲ್ಲ. ಆಗಸ್ಟ್ 29 ಇದು ನನ್ನ ಹಾಲ್ ಟಿಕೆಟು, ಇದು ಕಾಪಿ ಚೀಟಿ. ಹಾಲ್ ಟಿಕೆಟ್ ಹಿಂದೆ ಬರಲಿಲ್ಲ, ನಾನು ಓದಿಲ್ಲ. ಮತ್ತೆ ಏನಾರು ಹೇಳಿದ್ರಿ ಈಗ? ಜೀವನದಾಗ ಲಾಸ್ಟ್ ಪೇಪರ್ ಅಂತ ಒಳಗೆ ಬರೋದು ಮಾಡ್ತೀನಿ. ಇವತ್ತು ಇತಿಹಾಸ ಕೊನೆ ಎಕ್ಸಾಮು ಏನೋ ಆದರೂ ಸ್ಟ್ರಿಕ್ಟ್ ಇಟ್ಟಿದ್ರು. ಎಲ್ಲ ವಿದ್ಯಾರ್ಥಿಗಳು ಏನೋ ಮಾಡಿ ಬರೆದ್ರು. ಏನೋ ಇದು ನಮ್ಮ ಕೊನೆ ಎಕ್ಸಾಮು. ಏನೋ ಎಲ್ಲರೂ ಮುಂದಿನ ಏನಾದ್ರೂ ಚೆನ್ನಾಗಿರಲಿ ಅಂತ ಹೇಳುತ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಇವತ್ತು ನಮ್ಮ ಯುರೋಪ್ ಹಿಸ್ಟ್ರಿ ಕೊನೆ ಎಕ್ಸಾಮು ಸ್ಟ್ರಿಕ್ ಇಟ್ಟಿದ್ರು, ಆದರೂ ಚೆನ್ನಾಗಿ ಬರೆದ್ವಿ. ಮುಗಿತು ಕೊನೆ ದಿನ. ಎಲ್ರಿಗೂ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಇಂದಿನ ದಿವಸ ಹಿಸ್ಟ್ರಿ ಎಕ್ಸಾಮ್ ನಾವು ಅಂತಿಮಗೊಳಿಸಿ ಜಯಶಾಲಿಯಾಗಿದ್ದೇವೆ. ಸೊ ಇವತ್ತಿನ ಎಲ್ಲರೂ ಮೀಟಿಂಗ್ ಮಾಡಿ ನಾವು ಇವತ್ತಿಗೆ ಜೈ ಹಿಂದ್ ಭಾರತ್ ಬಂದ್ ಈಗ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ನಿಮ್ಮ ಭೇಟಿ ಬರ್ತೀವಿ. ನನ್ನ ಮಕ್ಕಳು ಅಂದ್ರೆ ಚೇತ ಪ್ರಭಾ ಇಬ್ರ ನಮ್ಮ ಕಾಲೇಜಿನ ಎಕ್ಸ್ ನೀಲಮ್ಮ ದೇವಿ ಹಿಸ್ಟ್ರಿ ಎಕ್ಸಾಮ್ ಮುಗಿದ ನಂತರ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಆಗಸ್ಟ್ 31 ಪೊಲಿಟಿಕಲ್ ಸೈನ್ಸ್ ಯಾರ್ಯಾರು ಮಾಡಿರ್ತಾರೆ ಅವ್ರದ್ದು ಲಾಸ್ಟ್ ಪೇಪರ್ ಐತಿ. ಇನ್ನೂ ಒಂದು 3 ನಿಮಿಷ ಟೈಮ್ ಐತಿ. ಸದ್ಯ ಹೊರಗೆ ಬರ್ತಾರೆ. ಪೇಪರ್ ಹೆಂಗಾಗೈತೆ ಅಂತ ಅವ್ರನ್ನ ಭೇಟಿ ಮಾಡೋಣ. ಅದ್ರ ಜೊತೆಗೆ ಒಂದು ಖುಷಿ ವಿಚಾರ ಏನಂದ್ರೆ ಅವ್ರದ್ದು ಎಕ್ಸಾಮ್ ಮುಗೀತು ಅಂತ ಒಂದು ಖುಷಿ ವಿಚಾರ ಆದರೆ ಅವರೆಲ್ಲ ನಮ್ಮನ್ನು ಬಿಟ್ಟು ತಮ್ಮ ಮುಂದಿನ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಭಾಳ ಮಿಸ್ ಮಾಡ್ಕೋತೀವಿ. 3 ವರ್ಷ ಕಲ್ತವರೆಲ್ಲ 5 ವರ್ಷ ಕಲ್ತವರೆಲ್ಲ ಇವತ್ತು ಕಾಲೇಜ್ ಲೈಫಿಂದ ಹೊರಗಡೆ ಬರ್ತಾ ಇದ್ದಾರೆ. ಈಗ ನಾವೆಲ್ಲ ಅವ್ರಿಗೆ ಅವ್ರ ಅನಿಸಿಕೆ ಕೇಳೋಕೆ ಟ್ರೈ ಮಾಡೋಣ. ಜಾಸ್ತಿ ಜನ ಅನಿಸಿಕೆ ಹೇಳಲ್ಲ ಅಂತ ಅಂದ್ಕೊಂಡೀನಿ. ಯಾಕಪ್ಪ ಅಂದ್ರೆ ಅದು ಒಂದು ದುಃಖದ ವಿಚಾರ. ಏನಂದರೆ ಏನು ಬಿಡಪ್ಪ ಅಂಥೇಳಿ ಬೆಲ್ ಹೊಡಿತು. ಬರ್ತಾರೆ, ಇನ್ನು 2 ನಿಮಿಷ ಇರ್ಬೋದು ಅಷ್ಟೇ. ಸೊ ಕಳಿಸ್ತಾರೆ. ಬರ್ರಿ ಅನಿಸಿಕೆಗಳನ್ನು ಕೇಳೋಣ. ಅದ್ರ ಜೊತೆಗೆ ಒಂದಿಷ್ಟು ಕೆಲವೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡೋಣ. ಬಾಪ್ರೇಣ ಡಿಗ್ರಿ ಲೈಫ್ ಇಲ್ಲಿಗೆ ಮುಗಿತು. 3 ಇಯರ್ಸ್ ಹೆಂಗೆ ಗೊತ್ತಂತ ನಂಗೆ ಗೊತ್ತಾಗಲಿಲ್ಲ. ಫ್ರೆಂಡ್ಸ್ ಎಲ್ಲ ಅವಾಗ ನನಗೆ ಫಸ್ಟ್ ಟೈಮ್ ಬಂದಾಗೆಲ್ಲ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಆಮೇಲೆ ತುಂಬ ಜನ ಎಲ್ಲರೂ ಫ್ರೆಂಡ್ಸ್ ಆದರು. ಇವಾಗ ಅವರೆಲ್ಲ ತಮ್ಮ ಲೈಫ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂಥರ ಬೇಜಾರು. ಆದ್ರೆ ಇನ್ನೂ 1 ಇಯರ್ ಇರಬೇಕಂತ ಅನ್ಸಕತ್ತೈತಿ. ಡಿಗ್ರಿ ಫೈನಲ್ ಇಯರ್ ಬಂದಾಗಿಂದನೂ ಎಲ್ಲರೂ ನಮ್ಗೆ ಕ್ಲೋಸ್ ಆದ್ರೆ ಈಗ ಮತ್ತೆ ಅವ್ರನ್ನ ಬಿಟ್ಕೊಡೋಕ್ಕಾಗಬಲ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಲೈಫ್ ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಫ್ರೆಂಡ್ಸ್ನ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ಅವ್ರ ಮುಂದಿನ ಲೈಫ್ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಆಲ್ ದ ಬೆಸ್ಟ್.
ಇವತ್ತು ಅಂತಿಮ ವರ್ಷ ವಿದ್ಯಾರ್ಥಿಗಳ ಕೊನೆ ಎಕ್ಸಾಮ್ ಆಗಿತ್ತು. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೆದ್ರು. ಏನು ಮುಂದಿನ ಜೀವನ ಎಲ್ರದ್ದು ಚೆನ್ನಾಗಿರಲಿ. ಏನು ನಾವು ಮುಂದಿನ ಜೀವನ ಎಲ್ಲರೂ ಚೆನ್ನಾಗಿ ರೂಪಿಸ್ಕೊಳ್ಳಿ. ಏನು ಮುಂದೆ ಎಲ್ಲಾದರೂ ಫ್ರೆಂಡ್ಸ್ ಸಿಕ್ಕರೆ ಏನು ಯಾರಾದರೂ ಕಂಡ್ರೆ ಮಾತಾಡಿಸಿ ಏನು ಅವ್ರು ನೋಡಿ ಜಸ್ಟ್ ಮಾತಾಡ್ಸ್ಲಿಕ್ಕಂದು ಜಸ್ಟ್ ಅವ್ರು ನೋಡಿ ಸ್ಮೈಲ್ ಮಾಡಿ. ಏನು ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ಜೀವನ ಅವ್ರದ್ದು ಎಲ್ಲರೂ ಚೆನ್ನಾಗಿರಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ನಾವೆಲ್ಲರೂ ಇವತ್ತು ಸೇರಿದ್ದೀವಿ, ಆದರೆ ಇವತ್ತು ಆಗಲು ಬೇಕಾಗುತ್ತೆ. ಮುಂದೆ ಎಲ್ಲರೂ ಒಂದು ಸೈಡ್ ಸೇರಂಬ್ರಿ. ಎಲ್ಲರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ. ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ನಮ್ಮ ಪಂಚಾಯತ್ ಮಿಸ್ ಮಾಡ್ಕೊಂಡ್ಬಿಟ್ಟು ಭಾಳ ಮಿಸ್ ಮಾಡ್ಕೊಂಡ್ಬಿಟ್ಟು ಇಂಥ ದೋಸ್ತ್ ಸಿಗಲ್ಲ ಒಳ್ಳೆ. ಏನು ಮಾಡಕ್ಕೆ ಬರಲ್ಲ. ಈ ಕಾಲೇಜ್ನಾಗ ಒಳ್ಳೆ ಅಗಲಕ್ಕೈತಿ ಏನು ಮಾಡಕ್ಕೆ ಬರಲ್ಲ. ಸಮಸ್ಯೆ ಇದೆ, ಪರಿಹಾರ ಮಾಡ್ಬೇಕು. ಒಳಗತ್ತೆ ಅಲ್ಲೇ ಯಾಕ ದುಃಖ ತುಂಬ ಬರತೈತೇನ? ಖುಷಿಯಿಂದ ನಮ್ ದೊಣ್ಣನ್ ಮದುವೆ ಐತಿ, ಪಯ್ಯನ್ ಮದುವೆ ಮೊದಲ ಅಪ್ಪಾಜಿ ಐತಿ. ಅವಾಗಾರ ಮೀಟ್ ಮಾಡಮ್ರಿ. ಆದ್ರೆ ಕಾಂಟ್ಯಾಕ್ಟ್ ಬಿಟ್ಟು ಹೋಗಕ್ ಹೋಗ್ಬೇಡ್ರಪ್ಪ. ಎಲ್ಲಾರು ಒಂದರ ಕಡೆ ಎಕ್ಸಿಟ್ ಯಾರು ಆಗ್ಬಿಡ್ರಿ. ಮತ್ತೆ ವಿಡಿಯೋ ಯಾರು ಹಾಕಲ್ಲ. ಮಕ್ಕಳಾದ್ರೂ ಮರಿ ಆದ್ರೂ ಸೇರಮ್ರಿ, ಕೂಡಮ್ರಿ. ಮುಂದೊಂದ್ ದಿನ ನನ್ನ ಮಗ ಮದುವೆ ಮಾಡ್ಕೊಂಡ್ರೆ ನಮ್ಮನ್ನ ಕರಿಲಾರ ಮದುವೆ ಮಾಡ್ಕೊಂಡ್ರೆ ಮಕ್ಕಳು ಆಯ್ರೆ ಮಾಡಲ್ಲ. ಹಂಗಾರೆ ಆಯ್ರೆ ಮಾಡಲ್ಲ. ಆಯ್ರೆ ಮಾಡಲ್ಲ. ಊಟಕ್ಕೆ ಬರ್ತೀವಿ. ಬಸ್ ಚಾರ್ಜ್ ಹೋದ ತಿಂತಿಲ್ಲ, ಊಟಕ್ಕೆ ಬರ್ತೀವಿ. ಆಯ್ರೆ ಮಾಡಲ್ಲ. ಮದುವೆ ಆಗಿಂದ ನಮ್ಮ ಒಂದ್ ವೇಳೆ ಮದುವೆ ಆದ್ರೂ ಮಕ್ಕದಲ್ಲಿ ಚೈತನ್ಯ ಬರ್ದಂತೆ ಆಗ್ಲಿ, ನಮ್ಗೆ ಬಿಟ್ಟು ಮಾಡ್ಕಂದ್ರ ನನ್ನ ಮಗನ ವಾತಾವರಣ ಕಾಲೇಜಿಗೆ ನಮ್ಮ ಮಕ್ಕಳು ವಾತಾವರಣ ಅದ್ರ ಪೊಲಿಟಿಕಲ್ ಮಾತ್ರ ಮನಸ್ಸಿಲ್ಲ. ಇಂಗ್ಲೀಷ್ ತೊಗೊಳಲ್ಲ, ಕನ್ನಡ ಪೊಲಿಟಿಕಲ್ ಅಷ್ಟ. ಇಂಗ್ಲೀಷ್ ತೊಗೊಳಲ್ಲ. ಇಂಗ್ಲೀಷ್ ನಮ್ಮ ಜೀವನದಾಗ ಬೇಡ. ಅದು ಏನು ಇಷ್ಟ ನಿನ್ನ ಮಕ್ಕಳಿಗೂ ಬೇಡ, ನಿನ್ನ ಮಕ್ಕಳಿಗೆ ಬೇಡ, ನಿನ್ನ ಮೊಮ್ಮಕ್ಕಳಿಗೆ ಬೇಡದ. ಮುಂದೆ ಕೂಡ ಕಾಪಿ ಮಾಡ್ಕೊಂಡ್ರಿ ಬೇಡ. ಬಾಯ್ 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 ಎಲ್ಲರಿಗೂ. ಫ್ಯೂಚರ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಫ್ಯೂಚರ್ಗೆ ಎಲ್ಲರಿಗೂ ಸಮಸ್ಯೆ ಭಾಳ ಜ್ಯೋತಿ ಬಾಪುನ ಬಿದ್ದಿಲ್ಲ. ಓದಿದ್ದ ಬಿದ್ದಿಲ್ಲ. ಏನ್ ಮಾಡೋದು? ಸಮಸ್ಯೆ ಭಾಳ ನರ್ಸಿಂಗ್ ಬಿಟ್ಟು ಬಂದೆ, ಏನ್ ಮಾಡಕ್ಕಾಗಲ್ಲ. ಓದಿದ್ದೆ ಬಿದ್ದಿಲ್ಲ. ಎಕ್ಸಾಮ್ ಕಂಪ್ಲೀಟ್, ಆಲ್ ದ ಬೆಸ್ಟ್. ಈಗ ಎಲ್ಲ ಎಕ್ಸಾಮ್ ಮುಗಿದು ನಮ್ಮ ಹುಡುಗರು ಸಿಕ್ಕ ನೋಡ್ರಿ. ಇಷ್ಟ ನಾ ಕಾಣಲ್ಲ. ಬಸವಣ್ಣ ಜೇನಿನ ಗೂಡಿನಂತೆ ಸಿಹಿಯಾದ ಸ್ನೇಹದಲ್ಲಿ ಅಮೃತದ ಔತಣ ಸವಿದೆವು ಅಂದು. ಮಿಂಚಿ ಮರೆಯಾದವು ನಮ್ಮ ಸಂತೋಷದ ಕ್ಷಣವೆಂದು. ಕಂಗಳ ಅಂಚಿನಲ್ಲಿ ಕೊಂಚ ನೀರು ತಂದು ಮುಗ್ಧ ಹೃದಯ ಮಿಡಿಯಿತು ಮನನೊಂದು. ಆರದಿರಲಿ ನಮ್ಮ ಸ್ನೇಹದ ಜ್ಯೋತಿ ಎಂದೆಂದು, ಆರದಿರಲಿ ನಮ್ಮ ಸ್ನೇಹದ ಜ್ಯೋತಿ ಎಂದೆಂದು.